ಬಾಳೆಹಣ್ಣನ್ನು ಬಡವರ ನೆಚ್ಚಿನ ಹಣ್ಣು ಎಂದರೆ ತಪ್ಪಾಗಲಾರದು. ಯಾಕೆಂದರೆ ಕಡಿಮೆ ಬೆಲೆಗೆ ವರ್ಷವಿಡೀ ಲಭ್ಯವಾಗುವಂತಹ ಹಣ್ಣು ಎಂದರೆ ಅದು ಬಾಳೆಹಣ್ಣು. ವೈದ್ಯರೇ ಹೇಳುವ ಪ್ರಕಾರ ಪ್ರತಿದಿನ ಊಟದ ಬಳಿಕ ದಿನಕ್ಕೊಂದು ಬಾಳೆಹಣ್ಣನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳು ಕಂಡುಬರುತ್ತದೆ. ಇನ್ನೂ ಅಚ್ಚರಿಯ ಸಂಗತಿಗಳು ಏನೆಂದರೆ ಬಾಳೆಹಣ್ಣಿನಲ್ಲಿ ಸೇಬಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕ ಸತ್ವಗಳು ಅಡಗಿದೆಯಂತೆ. ಇದರಲ್ಲಿ ಯಥೇಚ್ಛವಾಗಿ ಆರೋಗ್ಯಕ್ಕೆ ಬೇಕಾಗುವ ವಿವಿಧ ಬಗೆಯ ವಿಟಮಿನ್ಸ್ಗಳು, ಪೌಷ್ಟಿಕಾಂಶಗಳಿಂದ ಕೂಡಿದ ಖನಿಜಾಂಶಗಳು, ಪ್ರೋಟೀನ್ ಹಾಗೂ ನಾರಿನಾಂಶಗಳು, ಕಾರ್ಬೋಹೈಡ್ರೇಟ್ಸ್ ಮತ್ತು ಕಬ್ಬಿನಾಂಶವು ಸೇಬಿಗಿಂತಲೂ ಹೆಚ್ಚಾಗಿ ಕಂಡುಬರುತ್ತದೆಯಂತೆ. ಹಾಗಾಗಿ ದಿನಕ್ಕೆ ಒಂದು ಬಾಳೆಹಣ್ಣು ತಿಂದರೂ ಸಾಕು. ಜೀರ್ಣಕ್ರಿಯೆಯು ಸರಾಗವಾಗಿ ಆಗುವುದು, ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರುವುದು ಹಾಗೂ ಅತಿಯಾಗಿ ತಿನ್ನುವ ಅಭ್ಯಾಸ ನಿಯಂತ್ರಣಕ್ಕೆ ಬಂದು ದೇಹದ ತೂಕ ಇಳಿಸುವಲ್ಲಿಯೂ ನೆರವಿಗೆ ಬರುವುದು, ಜೊತೆಗೆ ದೇಹಕ್ಕೆ ಹಠಾತ್ ಶಕ್ತಿಯನ್ನ ನೀಡುವುದು. ಹಾಗಾದ್ರೆ ಇಷ್ಟೆಲ್ಲ ಪ್ರಯೋಜನಗಳನ್ನ ಒಳಗೊಂಡಿರುವ ಬಾಳೆಹಣ್ಣು ಕೆಲವೊಮ್ಮೆ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡುವ ಸಾಧ್ಯತೆ ಇದೆಯಂತೆ. ಈ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇರುವುದಿಲ್ಲ. ಬಾಳೆಹಣ್ಣಿನಿಂದ ಎಲ್ಲರಿಗೂ ಸಮಸ್ಯೆ ಇರುವುದಿಲ್ಲ, ಆದರೆ ಕೆಲವೊಬ್ಬರಿಗೆ ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತದೆಯಂತೆ. ಹಾಗಾದ್ರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೈದ್ಯರೇ ಹೇಳುವ ಪ್ರಕಾರ ಈ ತಲೆನೋವಿಗೆ ಮದ್ದಿಲ್ಲ. ಹಾಗಾಗಿ ಸರಿಯಾದ ಆಹಾರ ಪದ್ಧತಿ ಹಾಗೂ ಆರೋಗ್ಯಕಾರಿ ಜೀವನ ಶೈಲಿಯನ್ನ ಅನುಸರಿಸಿದರೆ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಒಂದು ವೇಳೆ ನಿಮಗೂ ಕೂಡ ಈಗಾಗಲೇ ನಿರಂತರವಾಗಿ ತಲೆನೋವು ಬರುತ್ತಿದ್ದರೆ ಅಥವಾ ಮೈಗ್ರೇನ್ ಸಮಸ್ಯೆ ಇದ್ದರೆ ಸಾಧ್ಯವಾದಷ್ಟು ಬಾಳೆಹಣ್ಣು ಸೇವನೆ ಮಾಡುವುದರಿಂದ ದೂರ ಉಳಿಯುವುದು ಒಳ್ಳೆಯದು. ಇನ್ನೂ ವಿಚಿತ್ರ ಸಂಗತಿ ಏನಪ್ಪಾ ಅಂದ್ರೆ ಕೆಲವರಿಗೆ ಮದ್ಯಪಾನ ಮಾಡುವ ಸಂದರ್ಭದಲ್ಲಿ ಬಾಳೆಹಣ್ಣನ್ನು ಜೊತೆಗೆ ಸೇವಿಸುವ ಅಭ್ಯಾಸ ಇರುತ್ತದೆ. ಇಂತಹ ಜನರಿಗೆ ಮುಂದಿನ ದಿನಗಳಲ್ಲಿ ಮೈಗ್ರೇನ್ ಸಮಸ್ಯೆ ಬರುವ ಅಪಾಯ ಕೂಡ ಜಾಸ್ತಿ ಇರುತ್ತದೆಯಂತೆ. ಹೀಗಾಗಿ ಮದ್ಯಪಾನ ಹಾಗೂ ಬಾಳೆಹಣ್ಣನ್ನ ಒಟ್ಟಿಗೆ ಸೇವನೆ ಮಾಡುವ ಅಭ್ಯಾಸ ಇದ್ದರೆ ಈಗಲೇ ಬಿಟ್ಟು ಬಿಡಿ ಹಾಗೂ ಮೈಗ್ರೇನ್ ತಲೆನೋವು ಸಮಸ್ಯೆ ಬರುವ ಅಪಾಯದಿಂದ ದೂರವಿರಿ. ಇನ್ನು ಮೊದಲೇ ಹೇಳಿದ ಹಾಗೆ ಬಾಳೆಹಣ್ಣಿನಲ್ಲಿ ಕಂಡುಬರುವ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ ಅಂಶಗಳು ಕೆಲವೊಮ್ಮೆ ತಲೆಸುತ್ತಿಗೂ ಕಾರಣವಾಗಬಹುದು. ಯಾಕೆಂದ್ರೆ ಕೆಲವರಿಗೆ ಕಾರ್ಬೋಹೈಡ್ರೇಟ್ ಅಂಶಗಳು ದೇಹಕ್ಕೆ ಹೆಚ್ಚಾಗಿ ಸೇರಿದರೆ ಅದರಿಂದ ಅಡ್ಡ ಪರಿಣಾಮಗಳು ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗಾಗಿ ಇದು ತಲೆಸುತ್ತು ರೂಪದಲ್ಲಿ ಕಂಡುಬಂದರೂ ಬರಬಹುದು. ಈ ಸಮಸ್ಯೆ ಎಲ್ಲರಿಗೂ ಕಂಡು ಬರುವುದಿಲ್ಲ, ಕೆಲವರಲ್ಲಿ ಮಾತ್ರ ಕಂಡು ಬರುತ್ತದೆ ಅಷ್ಟೇ. ಇನ್ನು ಕೆಲವರ ದೇಹದ ಆರೋಗ್ಯ ಹೇಗಿರುತ್ತದೆ ಎಂದರೆ ಕೆಲವೊಂದು ಹಣ್ಣುಗಳು ತಿಂದರೆ ಅವರ ಆರೋಗ್ಯದಲ್ಲಿ ಹಲವಾರು ರೀತಿಯ ಅಸಹಜ ರೀತಿಯ ಬದಲಾವಣೆಗಳು ಉಂಟಾಗಿ ಅಲರ್ಜಿಯಂತಹ ಸಮಸ್ಯೆಗಳು ಕಂಡುಬರುತ್ತದೆ. ಉದಾಹರಣೆಗೆ ನೋಡುವುದಾದರೆ ಕೆಲವರಿಗೆ ಬಾಳೆಹಣ್ಣು ತಿಂದರೂ ಕೂಡ ಅಲರ್ಜಿಯಂತಹ ಸಮಸ್ಯೆಗಳು ಕಂಡುಬರುತ್ತದೆಯಂತೆ. ಹಾಗಾಗಿ ಈ ಸಮಸ್ಯೆ ಇರುವವರು ಬಾಳೆಹಣ್ಣು ಸೇವನೆಯಿಂದ ದೂರ ಉಳಿಯುವುದು ಒಳ್ಳೆಯದು. ಇನ್ನು ನಿಜವಾದ ಸಮಸ್ಯೆಗಳು ಏನೆಂದರೆ ಹೆಚ್ಚಿನ ಪ್ರಮಾಣದ ಕ್ಯಾಲೋರಿಗಳು ನಮ್ಮ ದೇಹಕ್ಕೆ ಸೇರುತ್ತಾ ಹೋಗುವುದರಿಂದ ದೇಹದ ತೂಕ ಹೆಚ್ಚಾಗುವ ಸಂಭವ ಇರುತ್ತದೆ. ಹೀಗಾಗಿ ಅಧಿಕ ಪ್ರಮಾಣದ ಕ್ಯಾಲೋರಿಗಳನ್ನ ಹೊಂದಿರುವ ಬಾಳೆಹಣ್ಣನ್ನ ಸೇವನೆ ಮಾಡುತ್ತಾ ಹೋದರೆ ದೇಹದ ತೂಕ ಹೆಚ್ಚಾಗುವ ಅಪಾಯ ಹೆಚ್ಚಿರುತ್ತದೆ. ಆದ್ದರಿಂದ ದೇಹದ ತೂಕ ಇಳಿಸಿಕೊಳ್ಳಲು ಬಯಸುವವರು ಈ ವಿಷಯದಲ್ಲಿ ಗಮನ ಹರಿಸಬೇಕಾಗುತ್ತದೆ. ಯಾರಿಗೆ ದೇಹದ ತಾಪಮಾನ ನಿಯಂತ್ರಣದಲ್ಲಿ ಉಳಿಯುವುದಿಲ್ಲ ಅಂತಹವರಿಗೆ ಆಸನದಲ್ಲಿ ಮೂಳೆ ಜೊತೆಗೆ ರಕ್ತಸ್ರಾವ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೆಲವರಿಗೆ ಮಧ್ಯ ವಯಸ್ಸಿನಲ್ಲಿ ಈ ಸಮಸ್ಯೆ ಪ್ರಾರಂಭವಾದರೆ ಇನ್ನು ಕೆಲವರಿಗೆ ವಯಸ್ಸಾದ ನಂತರದಲ್ಲಿ ಕಂಡುಬರಲು ಶುರುವಾಗುತ್ತದೆ. ಆದರೆ ಈ ಸಮಸ್ಯೆ ಒಮ್ಮೆ ಬಂದರೆ ನಂತರ ಹೋಗುವುದು ತುಂಬಾ ಕಷ್ಟ. ಕೆಲವರಿಗೆ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಕೂಡ ಪೈಲ್ಸ್ ಕಂಡು ಬರಬಹುದು. ದೀರ್ಘಕಾಲದ ಮಲಬದ್ಧತೆ, ದೇಹದಲ್ಲಿ ಅತಿಯಾದ ಬೊಜ್ಜು, ಅನುವಂಶೀಯ ಕಾರಣಗಳು ಇತ್ಯಾದಿಗಳಿಂದ ಈ ತೊಂದರೆ ಹಲವರಲ್ಲಿ ಇರುತ್ತದೆ. ಒಂದು ವೇಳೆ ಮಲ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಅತಿಯಾದ ತೊಂದರೆ ಎದುರಾದರೆ ಗುದದ್ವಾರದ ಭಾಗದಲ್ಲಿ ರಕ್ತನಾಳಗಳು ಹಿಗ್ಗುತ್ತವೆ. ಇದರಿಂದ ನೋವು ಮತ್ತು ರಕ್ತಸ್ರಾವ ಉಂಟಾಗಲು ಪ್ರಾರಂಭವಾಗುತ್ತದೆ. ಮಲಬದ್ಧತೆ ಸಮಸ್ಯೆ ಒಂದು ವೇಳೆ ವಿಪರೀತವಾದ ಸಂದರ್ಭದಲ್ಲಿ ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಪರಿಹಾರ ಮಾಡಬೇಕು ಎಂದು ವೈದ್ಯರು ಹೇಳ್ತಾರೆ. ಒಂದು ವೇಳೆ ಇಷ್ಟು ವಿಪರೀತ ಪ್ರಮಾಣಕ್ಕೆ ಹೋಗದೇ ಇರುವಂತಹ ಪೈಲ್ಸ್ ರೋಗಿಗಳು ಇದ್ದಲ್ಲಿ ಅವರು ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ತಂದುಕೊಂಡು ರೋಗ ಲಕ್ಷಣಗಳನ್ನ ದೂರ ಮಾಡಿಕೊಳ್ಳಬಹುದು. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ
ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ಈ ವಿಷಯದಲ್ಲಿ ಗಿಡಮೂಲಿಕೆ ಪರಿಹಾರಗಳನ್ನ ಕಂಡುಕೊಳ್ಳಲು ಮುಂದಾಗುತ್ತಾರೆ. ಆಯುರ್ವೇದ ಚಿಕಿತ್ಸೆಗಳಲ್ಲಿ ಕೂಡ ಜನರು ಹಿಂದಿನಿಂದ ಪರಿಹಾರಗಳನ್ನ ಕಾಣುತ್ತಾ ಬಂದಿದ್ದಾರೆ. ಮಲಬದ್ಧತೆ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಬಾಳೆಹಣ್ಣು ಸೇವನೆ ಮಾಡುವುದು ಸಾಕಷ್ಟು ಪರಿಣಾಮಕಾರಿ ಎಂದು ತಿಳಿದು ಬಂದಿದೆ. ಬಾಳೆಹಣ್ಣಿನಿಂದ ಮಲಬದ್ಧತೆ ಸಮಸ್ಯೆಯನ್ನ ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು ಎಂದು ನಿಮಗೆಲ್ಲ ಗೊತ್ತಿದೆ. ಇದೇ ರೀತಿ ಗುದದ್ವಾರದಲ್ಲಿ ಕಂಡುಬರುತ್ತಿರುವ ಅತಿಯಾದ ನೋವು ಮತ್ತು ರಕ್ತಸ್ರಾವವನ್ನ ಕೂಡ ಬಾಳೆಹಣ್ಣು ಕಡಿಮೆ ಮಾಡಬಲ್ಲದು. ಕರುಳಿನ ಭಾಗದಲ್ಲಿ ಉತ್ತಮ ಚಲನೆಯನ್ನ ಉಂಟು ಮಾಡುವುದರ ಜೊತೆಗೆ ಸುಲಭವಾದ ಮಲ ವಿಸರ್ಜನೆ ಉಂಟಾಗುವಂತೆ ಮಾಡಿ ನೋವನ್ನು ಉಪಶಮನ ಮಾಡುತ್ತದೆ. ಬಾಳೆಹಣ್ಣು ದೇಹಕ್ಕೆ ತಂಪು ಪ್ರಭಾವವನ್ನ ನೀಡುವ ಮೂಲಕ ರಕ್ತಸ್ರಾವವನ್ನ ಕಡಿಮೆ ಮಾಡುತ್ತದೆ. ಇನ್ನು ರಾತ್ರಿ ಮಲಗುವ ಮುಂಚೆ ಬಾಳೆಹಣ್ಣನ್ನ ಸೇವನೆ ಮಾಡುವುದರಿಂದ ನಿಮ್ಮ ಆಹಾರ ಪದ್ಧತಿಯಲ್ಲಿ ನಾರಿನ ಅಂಶ ಸೇರ್ಪಡೆಯಾಗಿ ಕರುಳಿನ ಭಾಗದಲ್ಲಿರುವ ನಿಮ್ಮ ಮಲ ಮೆದುವಾಗುತ್ತದೆ. ಏಕೆಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಗಟ್ಟಿಯಾದ ಮಲ ರಕ್ತನಾಳಗಳ ಮೇಲೆ ಅತಿಯಾದ ಒತ್ತಡ ಬೀಳುವಂತೆ ಮಾಡುತ್ತದೆ. ಇದು ಅಧಿಕ ರಕ್ತಸ್ರಾವ ಮತ್ತು ನೋವಿಗೆ ಕಾರಣವಾಗುತ್ತದೆ. ಇನ್ನು ಯಾರಿಗೆ ಮಲಬದ್ಧತೆ ಸಮಸ್ಯೆ ಅಥವಾ ಪೈಲ್ ಸಮಸ್ಯೆ ಕಂಡು ಬರುತ್ತದೆ ಅಂತವರು ಹಸಿ ಬಾಳೆಕಾಯಿಗಳನ್ನ ತಿನ್ನಬಾರದು. ಏಕೆಂದರೆ ಇವುಗಳು ಮಾಗಿದ ಬಾಳೆಹಣ್ಣುಗಳಿಗೆ ಹೋಲಿಸಿದರೆ ವಿರುದ್ಧ ರೀತಿಯ ಪ್ರಭಾವಗಳನ್ನ ಹೊಂದಿರುತ್ತವೆ. ಇನ್ನು ಸಂಪೂರ್ಣ ಮಾಗಿದ ಬಾಳೆಹಣ್ಣುಗಳನ್ನ ಸೇವನೆ ಮಾಡುವುದರಿಂದ ಸಮಸ್ಯೆಯಿಂದ ಪರಿಹಾರವಾಗಬಹುದು. ಮಲಬದ್ಧತೆ ಸಮಸ್ಯೆ ಕೂಡ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಬಾಳೆಹಣ್ಣು ಹಣ್ಣಾದಂತೆ ಅದರಲ್ಲಿ ಕರಗುವ ನಾರಿನ ಅಂಶ ಮತ್ತು ಸಕ್ಕರೆ ಅಂಶ ಹೆಚ್ಚಾಗುತ್ತದೆ. ಇದು ಪೈಲ್ ಸಮಸ್ಯೆ ಹೊಂದಿದ ಜನರಿಗೆ ಬಹಳ ಅನುಕೂಲಕರ. ಕೇವಲ ಇದೊಂದೇ ಅಲ್ಲದೆ ಪ್ರತಿದಿನ ಕೂಡ ಆಗಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಕುಡಿಯಬೇಕು. ಇದರಿಂದ ನಿಮ್ಮ ದೇಹದಲ್ಲಿ ನಿರ್ಜಲೀಕರಣ ಸಮಸ್ಯೆ ಇರುವುದಿಲ್ಲ. ನೀವು ಸೇವನೆ ಮಾಡಿದ ಚೆನ್ನಾಗಿ ಜೀರ್ಣವಾಗಲು ಇದು ಸಹಕಾರಿ ಮತ್ತು ಮಲಬದ್ಧತೆ ಸಮಸ್ಯೆಯನ್ನ ಇದು ಪರಿಹಾರ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.